ಕನಿಷ್ಠ ವೇತನ ಜಾರಿ ಮತ್ತು ಬಾಕಿ ವೇತನಕ್ಕಾಗಿ ವಾರದ ರಜೆ ಕಡ್ಡಾಯವಾಗಿ ಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿದರು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನ ಏಪ್ರಿಲ್ 2026ರ 1ರಿಂದಲೇ ಜಾರಿ ಮಾಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಾಕಿ ಇರುವ 34 ತಿಂಗಳದ ವೇತನ ಕೂಡಲೇ ಪಾವತಿಸಬೇಕು. ವಾರಕ್ಕೊಂದು ರಜೆ ಕೂಡಲೇ ಜಾರಿ ಮಾಡಬೇಕು. ಹೊಸದಾಗಿ ಪ್ರಾರಂಭಿಸುವ ವಸತಿ ನಿಲಯಗಳಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿರುವ ನೌಕರರಿಗೆ ಪುನಃ ಕೆಲಸಕ್ಕೆ ತೆಗೆದುಕೊಳ್ಳಬೇಕು. ವೇತನ ಹೆಚ್ಚಳವಾಗಿರುವುದರಿಂದ ನೌಕರರ ಮೇಲೆ ಕಿರುಕುಳ, ಸುಳ್ಳು ಆರೋಪ ಹೊರಿಸಿ ಕೆಲಸದಿಂದ ತೆಗೆದುಹಾಕುತ್ತಿರುವ ಅಧಿಕಾರಿಗಳ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಚಮಾತಿ ಕಾಂಚು ಬಂದಿ ಮಾಡಲೇಬೇಕು 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 ಬೇಕೇ ಬೇಕು ಬೇಕು 4-5 ತಿಂಗಳ ವೇತನ ಕೊಡಲಾದ ನೀಚ ಅಧಿಕಾರಿಗಳಿಗೆ 5-6 ತಿಂಗಳ ವೇತನ ಕೊಡಲಾದ ಭ್ರಷ್ಟ ಅಧಿಕಾರಿಗಳಿಗೆ ವಾರಕ್ಕೊಂದು ರಜೆ ಕೊಡಲೇಬೇಕು ಕೊಡಲೇಬೇಕು ವಾರಕ್ಕೊಂದು ರಜೆ ಕೊಡಲೇಬೇಕು 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 ಬೇಕೇ ಬೇಕು ಬೇಕೇ ಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು 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 ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಹೋರಾಟಕ್ಕೆ ಜಯವಾಗಲಿ 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 ಹಾಸ್ಟೆಲ್ ಹೊರಗುತ್ತಿಗೆ ನೌಕರ ಹೋರಾಟಕ್ಕೆ ಜಯವಾಗಲಿ 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 ಹೊರಗುತ್ತಿಗೆ ನೌಕರರಿಗೆ ವಾರಕ್ಕೊಂದು ರಜೆ ಘೋಷಣೆ ಮಾಡಲೇಬೇಕು ಮಾಡಲೇಬೇಕು ಹೊರಗುತ್ತಿಗೆ ನೌಕರರಿಗೆ ಕಡೆಗಣಿಸಿದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ 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 ಹೊರಗುತ್ತಿಗೆ ನೌಕರರಿಗೆ ರಜೆ ಕಡೆಗಣಿಸಿದ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ರಾಜ್ಯದಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ 1 ವರ್ಷದಿಂದ ನಿರಂತರ ಹೋರಾಟ ಮಾಡಿದ ಫಲವಾಗಿ ಇವತ್ತು ಸರ್ಕಾರ ಕನಿಷ್ಠ ವೇತನ 25,000 ರೂಪಾಯಿ ಕೊಡ್ತೇವೆ ಅಂತೇನು ಘೋಷಣೆ ಮಾಡಿತ್ತು. ಅದು ಈಗಾಗಲೇ ಘೋಷಣೆ ಮಾಡ್ಯದ, ಆದೇಶನೂ ಕೂಡ ಮಾಡ್ಯದ. ಆದರೆ ಇಲ್ಲಿನ ಜಿಲ್ಲಾಡಳಿತ ಪೂರ ನಿರ್ಲಕ್ಷ್ಯ ಮಾಡ್ಯದ ಆದೇಶಕ್ಕೆ. ಸರ್ಕಾರ ಆದೇಶನ ಪಾಲಿಸೋದು ಇವ್ರು ಯಾರು ಆದೇಶ ಪಾಲಿಸ್ತಾರೋ ಗೊತ್ತಿಲ್ಲ ನನಗದು. ಸರ್ಕಾರ ಈಗ ಮೇ 11ನೇ ತಾರೀಕು ಇದು ಆರ್ಡರ್ ಮಾಡ್ಯದು, ಕೂಡಲೇ ನೀವೆಲ್ಲ ಕಡೆ ಜಾರಿ ಮಾಡಿರಿ ಅಂತೇಳಿ. ಇವತ್ತು ಮೇ 11 ಅಂದರೆ ಇವತ್ತು ಜೂನ್ ಇಷ್ಟಾಗಿದ್ದೇವೆ, ನಾವು ಇಲ್ಲಿದ್ದೆವು. ಇನ್ನೂ ಕೂಡ ಯಾವುದೂ ಅವರು ಜಾರಿ ಮಾಡ್ಲಿಕ್ಕೆ ತಯಾರಿಲ್ಲ. ಅದು ಗುಲ್ಬರ್ಗ ನಗರದಲ್ಲಿ ಖಾಲಿ BCM ಇಲಾಖೆ ಮಾತ್ರ ಜಾರಿ ಮಾಡಿದ. ಎಲ್ಲ ನೌಕರರಿಗೆ ವೇತನ ಕೂಡ ಬಂದುಬಿಟ್ಟ. ಆದರೆ ಸಮಾಜ ಕಲ್ಯಾಣ, ಮೊರಾರ್ಜಿ ದೇಸಾಯಿ ವಸತಿ ನಿಲಯಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅದು ಮಾಡಿಲ್ಲ, ಗಾಳಿಗೆ ತೂರರು. ಇವತ್ತು ಹಾಕಿಲ್ಲ ಅದು ವೇತನ. ಅಂದ್ರೇನು, 1 ತಿಂಗಳ ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಮೊರಾರ್ಜಿ ದೇಸಾಯಿ ಮತ್ತು ನಮ್ಮ ಹೊರಗುತ್ತಿಗೆ ಹಾಸ್ಟೆಲ್ಗಳ ನೌಕರ ಸಿಬ್ಬಂದಿ ಸುಮಾರು 850 ಜನ ಇದ್ದಾರೆ. ಅಂದ್ರೆ ಒಬ್ಬ ಜನರಿಗೆ 5,000 ರೂಪಾಯಿ 6,000 ರೂಪಾಯಿ ಕಡಿಮೆ ಮಾಡಿದ್ರೆ ಅಂದ್ರೆ ಎಷ್ಟು ದುಡ್ಡು ಆಯ್ತದೆ? 50 ಕೋಟಿ ಲಕ್ಷ ಗಂಟಲೆ ದುಡ್ಡು ಆಗ್ತದೆ. ಅಂದರೆ ಆ ರೀತಿ ಇವರು ಹಣವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ನಮ್ಮ ಸಿಬ್ಬಂದಿಗಳಿಗೆ ಹರೇಸ್ಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ಯಾರ. ವೇತನ ಪಾವತಿ ಮಾಡಿಲ್ಲ. ಅದಕ್ಕೆ ನಾವೇನು ಇವತ್ತು ಮೈನಾರಿಟಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವೇತನ ಜಾರಿ ಮಾಡಬೇಕು, ಅಲ್ಲದೆ ವಾರಕ್ಕೊಂದು ರಜೆ ಕೊಡಬೇಕಂತ ಎಷ್ಟೋ ಸಲ ಹೋರಾಟ ಮಾಡೀವಿ. ಜಿಲ್ಲಾಧಿಕಾರಿಗಳನ್ನ ಒಪ್ಕೊಂಡ್ರು, ಸ್ಥಳೀಯವಾಗೇ ಮಾಡ್ಬೋದು ಅವರು. ಶಿಫ್ಟ್ ಪ್ರಕಾರ ವಾರಕ್ಕೊಂದು ರಜೆ ಕೊಡಬೇಕು. ಆದ್ರೆ ಇವತ್ತು ವಾರಕ್ಕೊಂದು ರಜೆ ಕೊಡ್ತೀವಿ, ಸಭೆ ಮಾಡ್ತೀವಿ ಅಂತೇಳಿ 2 ತಿಂಗಳಾಯ್ತು. 1 ವಾರದಾಗ ಮಾಡ್ತೇವೆ ಅಂತ 2 ತಿಂಗಳಾಯ್ತು. ಅವ್ರಿಗೆ ಟೈಮೇ ಸಿಗ್ಲತ್ತಿಲ್ಲ ಅಂತ ನಮ್ಮ ಬಗ್ಗೆ ಸಭೆ ಮಾಡೋಕ್ಕೆ. ಅಂದ್ರೇನು, ಹಾಸ್ಟೆಲ್ ನೌಕರರ ಪೂರ ನಿರ್ಲಕ್ಷ್ಯ ಇವ್ರದ್ದು. ಮತ್ತು ಹಾಸ್ಟೆಲ್ ನಡೆಯೋದು ನಮ್ಮವ್ರಲಿಂದೇ, ಹೊರಗುತ್ತಿಗೆ ನೌಕರಲಿಂದ, ಕಾಯಂ ಸಿಬ್ಬಂದಿಗಳಿಂದ ನಡೆದಿಲ್ಲ, ಯಾವ ಹಾಸ್ಟೆಲ್ನೂ ನಡೆದಿಲ್ಲ. ಆದರೆ ನಿಮಗೆ ಮಾನವ ಮರ್ಯಾದೆ ಬೇಕಲ್ಲ, ದುಡಿಯೋರಿಗೆ ಈಗ ದುಡಿಸ್ಕೋಬೋದೇ ಗೊತ್ತದ, ವೇತನ ಕೊಡೋದು ಗೊತ್ತಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 3 ತಿಂಗಳು 4 ತಿಂಗಳು ವೇತನ ಇಲ್ಲ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR,
CS, TR and Artho, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.